ಸಿದ್ದು ಲೆಕ್ಕ ಯಾರಿಗೆ ಪಕ್ಕ. ಇವತ್ತು ಮಹತ್ವದ ಬಜೆಟ್ ಅನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡನೆ ಮಾಡ್ತಾ ಇದ್ದಾರೆ. ಬಜೆಟ್ ನ ಸಾರಾಂಶ ಏನು, ಬಜೆಟ್ ನ ಮುಖ್ಯಾಂಶಗಳೇನು, ಬಜೆಟ್ ನ ಈ ಯೋಜನೆಗಳು ಯಾರಿಗೆ ಸಹಾಯ ಆಗತ್ತೆ, ರಾಜ್ಯದ ಈ ಬಜೆಟ್ ಎಷ್ಟರ ಮಟ್ಟಿಗೆ ಆರ್ಥಿಕ ಸುಸ್ಥಿರತೆಯನ್ನ ಹೊಂದಿದೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ. ನಾನು KJ ಹಳ್ಳಿ ಸುರೇಶ್. ಪ್ರೀತಿಯ ಸ್ನೇಹಿತರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಾಖಲೆಯ ಬಜೆಟ್ ಅನ್ನ 17ನೇ ಬಜೆಟ್ ಅನ್ನ ಇವತ್ತು ಮಂಡನೆ ಮಾಡುವ ಮೂಲಕ ಭಾರತದಲ್ಲಿಯೇ ಅತಿ ಹೆಚ್ಚು ಬಜೆಟ್ ಅನ್ನ ಮಂಡನೆ ಮಾಡಿರುವವರ ಪೈಕಿ 2ನೇ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಇದು ಒಂದು ರೀತಿಯ ದಾಖಲೆ ಕೂಡ ಆಗಿದೆ. ಮೊದಲು ಸಿದ್ದರಾಮಯ್ಯನವರು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು, ನಾನು ಉಪಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಮತ್ತೆ ಪ್ರಾರಂಭದಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡಬೇಕಾದ್ರೆ ನನ್ನ ಜಾತಿಯ ವಿಚಾರವನ್ನ ಇಟ್ಕೊಂಡು ಏನು ಸಿದ್ದರಾಮಯ್ಯ ಕುರುಬ ಸಮುದಾಯದವರು ಸರಿಯಾಗಿ ಕುರಿಯನ್ನೇ ಎಣಿಸೋದಕ್ಕೆ ಅವರಿಗೆ ಬರುತ್ತಾ ಇಲ್ವೋ, ಇನ್ನು ಬಜೆಟ್ ಅನ್ನ ಎಲ್ಲಿ ಮಂಡನೆ ಮಾಡ್ತಾರೆ, ಅದೊಂದು ಆರ್ಥಿಕವಾದಂತ ಆಯವ್ಯಯದ ವಿಚಾರ ಅಂತ ಹೇಳಿ ಗೇಲಿ ಮಾಡ್ತಾ ಇದ್ರು. ನಾನು ಅತ್ಯಂತ ಸಮರ್ಥವಾಗಿ ಬಜೆಟ್ ಅನ್ನ ಮಂಡನೆ ಮಾಡಿದೀನಿ ಅಂತ ಯಾವಾಗ್ಲೂ ಕೂಡ ಆ ಒಂದು ವಿಚಾರವನ್ನ ಸಿದ್ದರಾಮಯ್ಯ ಪ್ರಸ್ತಾಪ ಮಾಡ್ತಾ ಇರ್ತಾರೆ. ಇದೀಗ ಸಿದ್ದರಾಮಯ್ಯನವರು 17ನೇ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಬಜೆಟ್ ನ ಮುಖ್ಯ ವಿಚಾರಗಳೇನು, ಬಜೆಟ್ ಎಷ್ಟರ ಮಟ್ಟಿಗೆ ಆರ್ಥಿಕ ಸುಸ್ಥಿರತೆಯನ್ನ ಹೊಂದಿದೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಪ್ರಾರಂಭದಲ್ಲಿ ಕರ್ನಾಟಕ ಬಜೆಟ್ 2026 ಮತ್ತು 27ನ ಸಾಲಿನ ಈ ಬಜೆಟ್ ಅವರು ಈ ರೀತಿ ಈ ವಿಚಾರವನ್ನ ಈ ಅಂಶವನ್ನ ಹೇಳುವ ಮೂಲಕ ಸಿದ್ದರಾಮಯ್ಯನವರು ಪ್ರಾರಂಭ ಮಾಡ್ತಾರೆ. ಇದು ಸರ್ವರ ಸಬಲೀಕರಣ, ಅವಕಾಶಗಳ ಅನಾವರಣ, ನವ ಕರ್ನಾಟಕದ ನಿರ್ಮಾಣ ಅಂತ ಹೇಳುವ ಮೂಲಕ ನಾನು ಸರ್ವ ಜನರನ್ನು ಸಬಲೀಕರಣ ಮಾಡುವ ನಿಟ್ಟಿನಲ್ಲಿ, ಅವಕಾಶಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಈ ಬಜೆಟ್ ಅನ್ನ ರೂಪಿಸಿದ್ದೇವೆ ಅನ್ನೋ ಅರ್ಥದಲ್ಲಿ ಅವರು ಹೇಳ್ತಾರೆ. ಈ ಬಜೆಟ್ ಏನು ಸಣ್ಣ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇರ್ಬೋದು, ಆಮೇಲೆ ಜಲಸಂಪನ್ಮೂಲ ವಿಚಾರಕ್ಕೆ ಸಂಬಂಧಪಟ್ಟಿರ್ಬೋದು, ಆಮೇಲೆ ಕೃಷಿಗೆ ಸಂಬಂಧಪಟ್ಟಾಗಿರ್ಬೋದು, ಮೀನುಗಾರಿಕೆ, ಹೀಗೆ ಎಲ್ಲಾ ಕ್ಷೇತ್ರಕ್ಕೂ ಎಷ್ಟೆಷ್ಟು ಹಣವನ್ನ ನಿಗದಿ ಮಾಡಿದ್ದೇವೆ ಅಂತ ಅವರು ಹೇಳಿದ್ದಾರೆ. ಪ್ರಾರಂಭದಲ್ಲಿ ಇದು 4.5 ಲಕ್ಷ ಕೋಟಿ ಬಜೆಟ್. ಇದು 4.5 ಲಕ್ಷ ಕೋಟಿ ಬಜೆಟ್ ನ ಗಾತ್ರ ಹೆಚ್ಚಾದಷ್ಟು ಸಾಲವೂ ಕೂಡ ಹೆಚ್ಚಾಗತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಬರೋಬ್ಬರಿ 4.5 ಲಕ್ಷ ಕೋಟಿ ಬಜೆಟ್ ಅಲ್ಲಿ 8,24,329 ಕೋಟಿ ಸಾಲವನ್ನ ಈಗ ಸಾಲದಲ್ಲಿದೆ ಏನು ಸರ್ಕಾರ ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ 1,32 ಲಕ್ಷ ಕೋಟಿ ಸಾಲವನ್ನ ಈಗ ತೆಗೆದುಕೊಳ್ತಾರೆ ಅಂತ ಹೇಳಿದ್ದಾರೆ. ಸೊ ಇದು ಬಜೆಟ್ ನ ಒಂದು ಪ್ರಾರಂಭದ ಅಂಶಗಳು. ಆಮೇಲೆ ಈ ಬಜೆಟ್ ನಲ್ಲಿ ಸಹಜವಾಗಿ ಬಜೆಟ್ ಅಂದ್ರೆ ಏನು, ಒಂದು ಸರ್ಕಾರವನ್ನ ನಿರ್ವಹಣೆ ಮಾಡೋದಕ್ಕೆ ನಾವು ಎಲ್ಲಿಂದ ಹಣ ತರ್ತೇವೆ, ಮತ್ತೆ ಎಷ್ಟು ಹಣವನ್ನ ಕ್ರೋಢೀಕರಣ ಮಾಡ್ತೇವೆ, ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟು ಹಣವನ್ನ ಕೊಡ್ತೇವೆ, ಅಗತ್ಯ ಇದ್ರೆ ಎಷ್ಟು ಹಣವನ್ನ ನಾವು ಸಾಲವಾಗಿ ತೆಗೆದುಕೊಳ್ತೀವಿ ಅನ್ನೋದು ಕೂಡ ಇದೊಂದು ಲೆಕ್ಕಾಚಾರ. ಒಂದು ಮನೆಯಲ್ಲಿ ಹೆಂಗೆ ಒಂದು ಮನೆ ನಿರ್ವಹಣೆ ಮಾಡೋದಕ್ಕೆ ಬರುವಂತ ಆದಾಯದಲ್ಲಿ ಯಾವುದಕ್ಕೆ ಎಷ್ಟು ಖರ್ಚು ಮಾಡ್ಬೇಕು, ಎಷ್ಟು ಉಳಿತಾಯ ಮಾಡ್ಬೇಕು ಅನ್ನೋ ಏನು ಸರಳವಾದ ಒಂದು ನಿಯಮ ಇರುತ್ತೆ. ಅದನ್ನೇ ಒಂದು ಸರ್ಕಾರ ಕೋಟಿಗಳ ಲೆಕ್ಕಾಚಾರದಲ್ಲಿ ಒಂದು ಪ್ಲಾನ್ ಮಾಡುತ್ತೆ. ಸಹಜವಾಗಿಯೇ ರಾಜ್ಯ ಸರ್ಕಾರಕ್ಕೆ ಆದಾಯದ ಮೂಲ ಅಂದ್ರೆ ಅದು ಅಬಕಾರಿ ಇಲಾಖೆಯಿಂದ 1,500 ಕೋಟಿ ಆದಾಯದ ಗುರಿಯನ್ನ ಹೊಂದಲಾಗಿದೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ ಎಣ್ಣೆ ಪ್ರಿಯರಿಗೆ ನಾವು ಬಿಸಿ ಕೊಡ್ತೀವಿ ಅನ್ನೋದು ಅರ್ಥ. ಸಹಜವಾಗಿಯೇ ಸರ್ಕಾರಕ್ಕೆ ಆದಾಯದ ಮೂಲ ಅಂದ್ರೆ ಅದೇನೆ. ಆನಂತರ ಏನು ಇನ್ಕಮ್ ಟ್ಯಾಕ್ಸ್ ಇರುತ್ತೆ, ಆಮೇಲೆ ಕಂದಾಯ ಇಲಾಖೆ ಇರುತ್ತೆ, ಆಮೇಲೆ ಆಸ್ತಿಗಳನ್ನ ಪಡೆಯುವ ವಿಚಾರದಲ್ಲಿ, ನೋಂದಣಿ ಮಾಡ್ಕೊಳ್ಳೋ ವಿಚಾರದಲ್ಲಿ, ಇವೆಲ್ಲವೂ ಕೂಡ ಹೆಚ್ಚಳ ಮಾಡುವಂತಹ ಸಾಧ್ಯತೆಗಳನ್ನ ಈಗಾಗಲೇ ಸಿದ್ದರಾಮಯ್ಯ ಹೇಳಿದ್ದಾರೆ. ಇನ್ನು ಗೃಹಲಕ್ಷ್ಮಿ ಯೋಜನೆಗೆ 28,600 ಕೋಟಿ ಹಣವನ್ನ ನಾವು ಮೀಸಲಿಡ್ತೇವೆ, ಕೊಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಆಮೇಲೆ 83 ಲಕ್ಷ ರೈತರಿಗೆ ಶೂನ್ಯ ಬಡ್ಡಿ ಸಾಲವನ್ನ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ರೈತರಿಗೆ ಇದರಿಂದ ಸಹಾಯ ಆಗಬಹುದು. ಜೊತೆಗೆ ಇಂದಿರಾ ಆಹಾರ ಕಿಟ್ಗೆ 6,200 ಕೋಟಿ ಹಣವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಹಾರ ಕಿಟ್ ನ ಬಹುಶಃ ಇನ್ಮೇಲೆ ಅದರಲ್ಲಿ ಏನು ತೊಗರಿ, ಏನು ಅಕ್ಕಿ, ಉಪ್ಪು, ಬೇರೆ ಈ ಆಹಾರದ ಪದಾರ್ಥಗಳನ್ನ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ 6,200 ಕೋಟಿ. ಜೊತೆಗೆ ಕೃಷಿ ಇಲಾಖೆಗೆ 8,373 ಕೋಟಿಯನ್ನ ನಾವು ನಿಗದಿ ಮಾಡಿದ್ದೇವೆ, ಮೀಸಲಿಟ್ಟಿದ್ದೇವೆ ಅಂತ ಹೇಳ್ತಿದ್ದಾರೆ. ಪಶುಸಂಗೋಪನೆ 4,084 ಕೋಟಿ. ಆರೋಗ್ಯ ಇಲಾಖೆಗೆ 1,07,817 ಕೋಟಿ ಅಂತ ಹೇಳಿದ್ದಾರೆ. ಆಹಾರ ಇಲಾಖೆ ಬಹಳ ಇಂಪಾರ್ಟೆಂಟ್.
ಯಾಕೆಂದ್ರೆ ಜನರಿಗೆ ಕೃಷಿ ಆರೋಗ್ಯ ಮತ್ತು ವಸತಿ ಶಿಕ್ಷಣ ಈ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತನ್ನು ಸರ್ಕಾರ ಕೊಡ್ಬೇಕಾಗತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಘೋಷಣೆ ಏನು ಅಂದ್ರೆ 16 ವರ್ಷದ ಒಳಗಿನ ಮಕ್ಕಳು ಸೋಷಿಯಲ್ ಮೀಡಿಯಾವನ್ನ ಬಳಸಂಗಿಲ್ಲ. ಅಂದ್ರೆ ಕಾಲೇಜ್ಗಳಲ್ಲಿ ಶಾಲೆಗಳಲ್ಲಿ ಮೊಬೈಲ್ ಬಳಕೆಯನ್ನ ನಿಷೇಧ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ 16 ವರ್ಷದ ಮಕ್ಕಳು ಶಾಲೆಗಳಲ್ಲಿ ಇದು ಒಳ್ಳೆ ನಿರ್ಧಾರ ಅಂತ ಕಾಣುತ್ತೆ. ಯಾಕೆಂದ್ರೆ ಬೇರೆ ಬೇರೆ ವಿಚಾರಗಳಿಗೆ ಮಕ್ಕಳು ಡೈವರ್ಟ್ ಆಗುತ್ತಾರೆ. ಇದನ್ನ ಹೇಳಿದ್ರು, ನಾವು ಸುಳಿವು ಕೊಟ್ಟಿದ್ರು, ನಾವು ಬ್ಯಾನ್ ಮಾಡ್ತೀವಿ ಅಂತ. ಈಗ 16 ವರ್ಷದ ಮಕ್ಕಳು ಮೊಬೈಲ್ ಅನ್ನ ಬಳಸಂಗಿಲ್ಲ ಶಾಲಾ ಕಾಲೇಜುಗಳಲ್ಲಿ ಅಂತ ಹೇಳಿದ್ದಾರೆ. ಇನ್ನು ಮಹತ್ವದ ಇನ್ನೊಂದು ವಿಚಾರ ಏನಂದ್ರೆ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಹಾಗೆ 800 ಪಬ್ಲಿಕ್ ಶಾಲೆಗಳನ್ನ ನಾವು ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ವಾದ ವಿವಾದಗಳು ಕೂಡ ಆದವು. ಈ 800 ಪಬ್ಲಿಕ್ ಶಾಲೆಗಳು ತುಂಬಾ ಅತ್ಯಾಧುನಿಕ ಸೌಲಭ್ಯಗಳನ್ನ ಒಳಗೊಂಡಿರುತ್ತವೆ. ಅಲ್ಲಿ ಎಲ್ಲಾ ರೀತಿಯ ಶಿಕ್ಷಕರನ್ನ, ಸಂಗೀತ ಶಿಕ್ಷಕರನ್ನ ಹಾಕ್ತೇವೆ, ಕಂಪ್ಯೂಟರ್ ಶಿಕ್ಷಕರನ್ನ ಹಾಕ್ತೇವೆ, ಇನ್ಫ್ರಾಸ್ಟ್ರಕ್ಚರ್ ವಾತಾವರಣ ನಾವು ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ 3,900 ಕೋಟಿಯನ್ನ ನಾವು ಮೀಸಲಿಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ನೋಡೋಣ ಇದು ಯಾವ ರೂಪದಲ್ಲಿ ಜಾರಿಗೆ ಆಗುತ್ತೆ ಅನ್ನುವಂಥದ್ದು. ಇನ್ನು ಮೈಸೂರಲ್ಲಿ 500 ಕೋಟಿ ವೆಚ್ಚದಲ್ಲಿ ಫಿಲ್ಮ್ ಸಿಟಿಯನ್ನ ನಾವು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಈಗಾಗಲೇ ಘೋಷಣೆ ಮಾಡಿದಾಗೆ ಮತ್ತೊಮ್ಮೆ ಅದು ಪುನರುಚ್ಚಾರ ಆಗಿದೆ. ಉದ್ಯೋಗದ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ 56,432 ಉದ್ಯೋಗಗಳನ್ನು ನಾವು ನೇಮಕ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದು ಕೂಡ ಒಂದು ಮಹತ್ವದ ಬಜೆಟ್ ನಲ್ಲಿ ಮಹತ್ವದ ಒಂದು ವಿಚಾರ. ಜೊತೆಗೆ ಶಿಕ್ಷಣ ಕ್ಷೇತ್ರಕ್ಕೆ 47,224 ಕೋಟಿ ಹಣವನ್ನ ಮೀಸಲಿಟ್ಟಿದೆ. ಇನ್ನೂ ಮೀಸಲಿಡ್ರೆ ಇನ್ನೂ ಹೆಚ್ಚು ಕೊಟ್ರೆ ಒಳ್ಳೇದು ಅಂತ ಕಾಣುತ್ತೆ. ಯಾಕೆಂದ್ರೆ ಖಾಸಗಿ ಶಾಲೆಗಳ, ಖಾಸಗಿ ವಲಯದ ದರ್ಬಾರ್ಗಳ ನಡುವೆ ಜನಸಾಮಾನ್ಯರು, ಬಡವರು ತಮ್ಮ ಮಕ್ಕಳಿಗೆ ಒಂದು ಉನ್ನತವಾದಂತ, ಅತ್ಯಾಧುನಿಕವಾದಂತ ಒಂದು ಕ್ವಾಲಿಟಿ ಎಜುಕೇಶನ್ ಕೊಡಬೇಕು ಅಂದ್ರೆ ಬಜೆಟ್ ಅಲ್ಲಿ ಇನ್ನೂ ಹೆಚ್ಚಿಗೆ ಇಡಬೇಕಾಗಿತ್ತು. ಈಗ 47,224 ಕೋಟಿ ಅಂತ ಹೇಳಿದ್ದಾರೆ. ಇನ್ನೊಂದು ರೈಲು ಮಾರ್ಗಕ್ಕೆ ಸಂಬಂಧಪಟ್ಟ ಹಾಗೆ 2,682 ಕೋಟಿಯನ್ನ ಮೀಸಲಿಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಹೊಸ ರೈಲು ಮಾರ್ಗಗಳನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ರೈಲ್ವೆ ಯೋಜನೆ ಸಂಬಂಧಪಟ್ಟಂಗೆ ಕೂಡಿ ಒಂದು ಯೋಜನೆಯನ್ನ ನಿರ್ಮಾಣ ಮಾಡುತ್ತವೆ. ಇನ್ನು ಮೈಸೂರು ಮತ್ತು ತುಮಕೂರಲ್ಲಿ ಅತ್ಯಾಧುನಿಕ ಸೌಲಭ್ಯ ಹೊಂದಿರುವಂತಹ ಒಂದು ಕ್ಯಾನ್ಸರ್ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿಗೆ ಏನು ಕೊಡ್ತಾ ಇದ್ದಂತ ಆಹಾರ ಭತ್ಯೆಯನ್ನ 150ರಿಂದ 300ಕ್ಕೆ ಏರಿಕೆ ಮಾಡಿದಾರಂತೆ. ಒಳ್ಳೆ ನಿರ್ಧಾರವೇ. ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ತುರ್ತು ಸಂದರ್ಭದಲ್ಲಿ. ಇದು ಅಗ್ನಿಶಾಮಕ ಸಿಬ್ಬಂದಿ ವಿಚಾರಕ್ಕೆ ಸಂಬಂಧಪಟ್ಟದ್ದು. ಇನ್ನು ಬೆಂಗಳೂರಿನಲ್ಲಿ ಅಂಗಾಂಗ ಕಸಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಒಳ್ಳೆ ನಿರ್ಧಾರ. ಇನ್ನು ಆರೋಗ್ಯ ಇಲಾಖೆಯಲ್ಲಿ 25,000 ಖಾಲಿ ಹುದ್ದೆಗಳನ್ನ ನಾವು ಭರ್ತಿ ಮಾಡ್ತೀವಿ. ಅಂದ್ರೆ ಈಗೇನು 56,000 ಹೇಳಿದಾರಲ್ಲ, ಅದರಲ್ಲಿ ಇದು ಕೂಡ ಆಡ್ ಆಗುತ್ತೆ ಅಂತ ಕಾಣುತ್ತೆ. ಅಂದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಗೆ 25,000 ಉದ್ಯೋಗಗಳನ್ನ ನಾವು ನೇಮಕ ಮಾಡ್ತೀವಿ ಅಂತ ಹೇಳಿರುವಂತದ್ದು. ಇನ್ನು ಬೆಂಗಳೂರಿನಲ್ಲಿ ಚಿರತೆ ಪುನರ್ವಸತಿ ಕೇಂದ್ರವನ್ನ ನಿರ್ಮಾಣ ಮಾಡ್ತೀವಿ, ಅದಕ್ಕೊಂದು 5 ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ನೋಡ್ತಾ ಇರ್ತೀವಿ ಬೆಂಗಳೂರಲ್ಲೆಲ್ಲ ಚಿರತೆ ಕಾಣಿಸ್ಕೊಳ್ತು ಅಂತ ಹೇಳಿ, ಹಾಗೆ ಹೀಗೆ ಅಂತ. ಇದು ತುಂಬಾ ಅಗತ್ಯ. ಏನ್ ಮಾಡಕ್ಕಾಗತ್ತೆ, ನಾವು ಕಾಡನ್ನೆಲ್ಲ ಕಡಿತಾ ನಾವು ಅವಕ್ಕೆ ಪ್ರಾಣಿಗಳಿಗೆ ಇಲ್ಲದ ಹಾಗೆ ಮಾಡಿದಾಗ ಸಹಜವಾಗಿ ಅವು ನಾಡಿಗೆ ಬರ್ತವೆ. ಇದು ಒಂದು ಯೋಜನೆ, 5 ಕೋಟಿ ಖರ್ಚು ಮಾಡ್ತಾರಂತೆ. ಇನ್ನು ವಿಕ್ಟೋರಿಯಾ ಆಸ್ಪತ್ರೆ ತುಂಬಾ ಇಂಟ್ರೆಸ್ಟಿಂಗ್. ಇದು ವಿಕ್ಟೋರಿಯಾ ಆಸ್ಪತ್ರೆ ನಾವೆಲ್ಲ ನೋಡಿದೀವಿ, ಅದನ್ನ ಮರುನಾಮಕರಣ ಮಾಡಿ ಶಾಂತವೇರಿ ಗೋಪಾಲಗೌಡ ಆಸ್ಪತ್ರೆ ಅಂತೇಳಿ ಅವರು ನಾಮಕರಣ ಮಾಡ್ತೀವಿ ಅಂತ, ಹೆಸರನ್ನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ತುಂಬಾ ಒಳ್ಳೆಯದು. ಶಾಂತವೇರಿ ಗೋಪಾಲಗೌಡರ ಹೆಸರನ್ನೇ ಯಾಕೆ ಇಡ್ತಾರೆ ಅಂತ ಎಲ್ರಿಗೂ ಅನ್ಸ್ಬೋದು. ನೋಡ್ರಿ, ಕರ್ನಾಟಕದಲ್ಲಿ ಒಬ್ಬ ಆದರ್ಶ ಪ್ರಾಮಾಣಿಕ ರಾಜಕಾರಣಿ ಅಂತ ನಾವೇನಾದ್ರೂ ಪ್ರಸ್ತಾಪ ಮಾಡಿದಾಗ ಆ ಮೊದಲ ಪಂಕ್ತಿಯಲ್ಲಿ ನಮ್ಗೆ ಥಟ್ಟನೆ ನೆನಪಾಗೋದು ಯಾರು ಅಂದ್ರೆ ಶಾಂತವೇರಿ ಗೋಪಾಲಗೌಡರು ಅಂತ. ತನ್ನ ಬದುಕಿನ ಕಡೆಯ ಕ್ಷಣದಲ್ಲೂ ಕೂಡ ಪ್ರಾಮಾಣಿಕವಾಗಿ ಬದುಕಿದ್ರು. ಇವರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ರು ಅನ್ನೋದು ಬಹಳ ವಿಶೇಷ. ಆಮೇಲೆ ಮಿನಿಸ್ಟರ್ ಆಗಿರ್ತಾರೆ, ಸಾಯುವ ಕಡೆ ಗಳಿಗೆಯಲ್ಲೂ ಕೂಡ ತನ್ನ ಅಕೌಂಟ್ ಅಲ್ಲಿ ದುಡ್ಡಿರಲ್ಲ. ಅವರಿಗೆ ಸರ್ಕಾರ ನಿಮಗೆ ಭೂಮಿ ಕೊಡ್ತೀವಿ ತಗೊಳ್ರಿ ಅಂತ ಹೇಳಿದಾಗ ಆ ಮನುಷ್ಯ, ನನಗೇನ್ರಿ ಕೊಡ್ತೀರಾ, ಇಲ್ಲದೆ ಇರೋ ಜನಗಳು ತುಂಬಾ ಜನ ಇದ್ದಾರೆ, ಅವ್ರಿಗೆ ಕೊಡಿ ಅಂತ ಹೇಳ್ತಾರೆ. ಯೋಚನೆ ಮಾಡಿ, ನನಗ್ ಬೇಕು, ನನ್ನ ಕುಟುಂಬಕ್ಕೆ ಬೇಕು, ನನ್ನ 3 ತಲೆಮಾರಕ್ಕೂ ಬೇಕು ಅಂತೇಳಿ ಲೂಟಿ ಮಾಡೋ ವ್ಯವಸ್ಥೆ ನಡುವೆ ಶಾಂತವೇರಿ ಗೋಪಾಲಗೌಡ ಎಂತ ದೊಡ್ಡ ಮನುಷ್ಯ ಅಂತ. ಹಾಗಾಗಿ ಅವರ ಹೆಸರನ್ನ ಇಡ್ತಿರುವಂತದ್ದು. ಎಷ್ಟೋ ಜನಕ್ಕೆ ಈ ಹೆಸರೇ ಗೊತ್ತಿಲ್ಲ. ಒಂದು ಒಳ್ಳೆ ನಿರ್ಧಾರ. ಇನ್ನು ಯಾದಗಿರಿಯಲ್ಲಿ 100 ಕೋಟಿ ವೆಚ್ಚದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಮಾಡ್ತಾರೆ. ಖಂಡಿತ ಮಾಡಿ. ಉತ್ತರ ಕರ್ನಾಟಕ ಭಾಗದ ಮತ್ತೆ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಯನ್ನ ಮಾಡ್ಲೇಬೇಕು. ಪಾಪ ಭಾಗದ ಜನರು ರೋಸಿಗೊತ್ತೋಗಿದ್ದಾರೆ. ಯಾಕೆಂದ್ರೆ ನಮ್ಮನ್ನು ಕಡೆಗಣಿಸ್ತಾ ಇದ್ದೀರಾ ನೀವು ಅಂತೇಳಿ ಹೇಳ್ತಿದ್ದಾರೆ. ಮತ್ತೆ ಅಲ್ಲಿ ರಾಜಕೀಯ ಪ್ರಾತಿನಿಧ್ಯ, ಮೂಲಭೂತ ಸೌಲಭ್ಯಗಳ ಕೊರತೆ, ಉದ್ಯೋಗದ ವಿಚಾರದಲ್ಲಿ ನಿರುದ್ಯೋಗದ ಸಮಸ್ಯೆ ಬಹಳ ತಾಳ್ವಾಡ್ತಾ ಇದೆ. ಸೊ ಅಲ್ಲಿ ಇನ್ನೂ ಹೆಚ್ಚು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನ ಮಾಡಬೇಕಾಗಿದೆ. 1,000 ಕೋಟಿ ಹಣವನ್ನ ಮೀಸಲಿಡಲೇಬೇಕಾಗಿದೆ ಆ ಭಾಗಕ್ಕೆ ಅಂತ
ಆಗ್ರಹ ಎಲ್ಲರೂ ಮಾಡಲೇಬೇಕು. ಇನ್ನು ಬೇರೆ ಬೇರೆ ಇನ್ನು ವಿವಿಗಳಲ್ಲಿ ಇನ್ನೊಂದು ಮಹತ್ವದ ಯೋಜನೆ, ವಿಶ್ವವಿದ್ಯಾಲಯಗಳಲ್ಲಿ ಜಾತಿ ಆಧಾರದ ಮೇಲೆ ರ್ಯಾಗಿಂಗ್ ಮಾಡೋದು, ಆಮೇಲೆ ಅವ್ರನ್ನ ಹೀಯಾಳಿಸೋದು, ದೌರ್ಜನ್ಯ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರೋಹಿತ್ ವೇಮುಲಾ ಕಾಯ್ದೆಯನ್ನ ಜಾರಿಗೆ ತರ್ತಾ ಇದೆ. ಇದು ಅತ್ಯಂತ ಮಹತ್ವದ ಯೋಜನೆ. ರೋಹಿತ್ ವೇಮುಲಾ ನಿಮಗೆ ಗೊತ್ತಿರ್ಬೋದು, ಜಾತಿಯ ಕಾರಣಕ್ಕೋಸ್ಕರ ಒಬ್ಬ PhD ಸ್ಟೂಡೆಂಟ್ ಸೂಸೈಡ್ ಮಾಡ್ಕೊಳ್ತಾರೆ ಹೈದರಾಬಾದ್ ಯೂನಿವರ್ಸಿಟಿಯಲ್ಲಿ. ತುಂಬಾ ಈ ರೋಹಿತ್ ವೇಮುಲಾ ವ್ಯವಸ್ಥೆಯ ಕ್ರೌರ್ಯಕ್ಕೆ, ಜಾತಿಯ ಕ್ರೌರ್ಯಕ್ಕೆ ಪ್ರತಿಭಾನ್ವಿತ ವಿದ್ಯಾರ್ಥಿ ತನ್ನ ಬದುಕನ್ನು ಅಂತ್ಯಗೊಳಿಸ್ತಾರೆ. ಸೊ ಅವರ ಹೆಸರಲ್ಲಿ ಜಾತಿ ದೌರ್ಜನ್ಯವನ್ನು ನಿಲ್ಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ರೋಹಿತ್ ವೇಮುಲಾ ಕಾಯ್ದೆ ಜಾರಿಗೆ ತಂದಿರೋದು ಒಳ್ಳೆಯ ನಿರ್ಧಾರ ಅಂತಾನೆ ಹೇಳ್ಬೋದು. ಇನ್ನು ಗೃಹಲಕ್ಷ್ಮಿ ಮಹಿಳೆಯರಿಗೆ ನಾವು ಸೀರೆ ಕೊಡ್ತೀವಿ ಅಂತೇಳಿ ಪ್ರಸ್ತಾಪ ಆಗಿದೆ. ಜೊತೆಗೆ ಅವರಿಗೆ ಅಕ್ಕಾಪಡೆ, ಅವರ ಆರ್ಥಿಕ ಸ್ಥಿರತೆಯನ್ನು ಹೆಚ್ಚಿಗೆ ಮಾಡೋದಕ್ಕೆ ಅಕ್ಕಾಪಡೆಯನ್ನ ನಿರ್ಮಾಣ ಮಾಡ್ತಾರಂತೆ, ಅದು ಒಳ್ಳೆಯದೆ. ಇನ್ನು ಕಲ್ಯಾಣ ಕರ್ನಾಟಕ ಸಮಗ್ರ ಅಭಿವೃದ್ಧಿಗೆ 13,000 ಕೋಟಿಯನ್ನ ಮೀಸಲಿಡ್ತೀವಿ ಅಂತ ಹೇಳಿದ್ದಾರೆ. 13 ಇನ್ನೂ ಹೆಚ್ಚಿಟ್ರು ಏನು ತೊಂದರೆ ಇಲ್ಲ ಅನ್ನುವಂಥದ್ದು. ಜೊತೆಗೆ ಈಗ ಸದ್ಯದ ರಾಜ್ಯದ ಆರ್ಥಿಕ ಬೆಳವಣಿಗೆ ಎಷ್ಟಿದೆ ಅಂತ ನಾವು ನೋಡಿದಾಗ 6% ಇದೆ, 6% ಇದೆ. ಮೊದಲೆಲ್ಲ ಇನ್ನೂ ಸಿದ್ದರಾಮಯ್ಯವರು ಪ್ರಾರಂಭದಲ್ಲಿ ಮುಖ್ಯಮಂತ್ರಿ ಆದಾಗ ಅದು ಒಳ್ಳೆ ಏರಿಕೆಯಾಗಿತ್ತು. ಅಂದ್ರೆ ರಾಜ್ಯದ ಆರ್ಥಿಕ ಸುಸ್ಥಿರತೆಯನ್ನು ಇನ್ನೂ ಕಾಯ್ದುಕೊಳ್ಳುವ ಅವಕಾಶ ಇದೆ, ಮತ್ತೆ ಮಾಡ್ಕೊಳ್ಬೇಕಾಗಿದೆ ಅನ್ನುವಂಥದ್ದನ್ನ. ಆಮೇಲೆ ಸಾಲವನ್ನು ನಾವು ಹೇಳ್ತಿರೋ ಸಿದ್ದರಾಮಯ್ಯನ ನಾವು GDP ಒಟ್ಟು 25% ಸಾಲವನ್ನು ತೆಗೆದುಕೊಳ್ಳುವ ವಿಚಾರದಲ್ಲಿ ನಾವು ಮೀರೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಬೇರೆ ಬೇರೆ ಇನ್ನು ಡಿಪಾರ್ಟ್ಮೆಂಟ್ಗೆ ತುಂಬಾ ಯೋಜನೆಗಳನ್ನ ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ನಮ್ಗೆ ಸಿಕ್ಕಿರುವ ಮಾಹಿತಿಯ ಅನುಸಾರ ಏನೇನಾಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಸಮಗ್ರವಾಗಿ ಏನು ಯೋಜನೆಯನ್ನ ಅನೌನ್ಸ್ ಮಾಡಿರುವಂತದ್ದು, ಆಮೇಲೆ ಜಲ ಸಂಪನ್ಮೂಲ ಇಲಾಖೆಗೆ ಸಂಬಂಧಪಟ್ಟಂಗೆ ಹೇಳಿದ್ದಾರೆ. ಇನ್ನು ರೈತರಿಗೆ ಇದೊಂದು ರೀತಿಯ ಭರ್ಜರಿ ಗಿಫ್ಟ್ ಅಂತ ಹೇಳ್ಬೋದು. ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆಯನ್ನ ಅನೌನ್ಸ್ ಮಾಡಿರುವಂತದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಈ ಬಜೆಟ್ ನಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಆರ್ಥಿಕ ಸುಸ್ಥಿರತೆಯನ್ನ ಅಥವಾ ಅದಕ್ಕೆ ಬೇಕಾದ ಹಣವನ್ನ ಕೂಡಿಡುವುದರ ಜೊತೆಗೆ ಒಂದಷ್ಟು ಸಹಜವಾಗಿ ಎಲ್ಲಾ ಪಕ್ಷಗಳು, ರಾಜಕಾರಣಿಗಳು ಜನರಿಗೆ ಇಷ್ಟ ಆಗುವ ಬೇರೆ ಬೇರೆ ಯೋಜನೆಗಳನ್ನ ಮಾಡ್ತಾ ಹೋಗ್ತಾರೆ. ಈ ಬಜೆಟ್ ಅನ್ನ ನೋಡಿದಾಗ ಒಂದು ರೀತಿ ಆಕರ್ಷಕವಾಗಿ ಇದ್ದರಷ್ಟೇ ಸಾಲದು, ಅದು ಜನರಿಗೆ ತಲುಪಬೇಕಾಗಿದೆ. ಹೋದ ಸಲದ ಬಜೆಟ್ ನಲ್ಲಿ ಘೋಷಣೆ ಮಾಡಿದಂತ ಅಂಶಗಳು ಎಷ್ಟರ ಮಟ್ಟಿಗೆ ಜನರಿಗೆ ತಲುಪಿವೆ, ಈ ಸಲದ ಬಜೆಟ್ ನಲ್ಲಿ ಘೋಷಣೆ ಮಾಡಿರುವಂತಹ ಯೋಜನೆಗಳು, ಹಣ ಎಷ್ಟು ಡಿಪಾರ್ಟ್ಮೆಂಟ್ಗೆ ಅದು ವಿನಿಯೋಗ ಆಗಿದೆ, ಜನರಿಗೆ ತಲುಪಿದೆ ಅನ್ನೋದು ಬಹಳ ಇಂಪಾರ್ಟೆಂಟು. ಎಲ್ಲದರ ಜೊತೆಗೆ ಆರ್ಥಿಕವಾದಂತಹ ಸುಸ್ಥಿರತೆ, ನಾವು ಗ್ಯಾರಂಟಿ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಬಹಳ ಹಣವನ್ನ ವಿನಿಯೋಗ ಮಾಡಿ ರಾಜ್ಯ ಸರ್ಕಾರ ಫೈನಾನ್ಷಿಯಲಿ ದಿವಾಳಿ ಆಗಿದೆ ಅಂತೇಳಿ ವಿರೋಧ ಪಕ್ಷಗಳು ಹೇಳ್ತಿರುವುದರ ನಡುವೆ ಸಿದ್ದರಾಮಯ್ಯನವರು ಅಂದ್ರೆ ಒಂದು ಆರ್ಥಿಕವಾದ ಶಿಸ್ತು, ಅವರು ಆ ಶಿಸ್ತನ್ನ ಮೀರಲ್ಲ ಅನ್ನುವಂತ ಮಾತಿನ ನಡುವೆ ಈ ಬಜೆಟ್ ಈಗಾಗಲೇ ಬಂದಿದೆ. ದೊಡ್ಡ ಬಜೆಟ್, 4.5 ಲಕ್ಷ ಕೋಟಿ ಈ ಬಜೆಟ್. ಇದಕ್ಕೆ ಬೇಕಾಗಿರುವ ಸಂಪನ್ಮೂಲಗಳನ್ನ ಯಾವ ರೀತಿ ಕ್ರೋಢೀಕರಣ ಮಾಡ್ತೀರಿ, ಜನರಿಗೆ ಹೊರೆಯಾಗದಂತೆ, ಇದು ಬಹಳ ಮುಖ್ಯ. ನೀವು ಹಣವನ್ನ ಕಲೆಕ್ಟ್ ಮಾಡ್ತೀರಿ ನಿಜ, ಜನರಿಗೆ ಬಿಸಿ ತಟ್ಟದ ಹಾಗೆ, ಬೆಲೆ ಏರಿಕೆಗಳನ್ನ ಮಾಡದ ಹಾಗೆ, ನಿಮ್ಮ ಚಾಕಚಕ್ಯತೆಯಲ್ಲಿ ಯಾವ ರೀತಿ ಹಣವನ್ನ, ಸಂಪನ್ಮೂಲವನ್ನ ಕ್ರೋಢೀಕರಣ ಮಾಡಿ ಈ ಬಜೆಟ್ ಅನ್ನ ನೀವು ಜನರಿಗೆ ತಲುಪಿಸ್ತೀರಿ ಅನ್ನೋದು ಇಂಪಾರ್ಟೆಂಟು. ಘೋಷಣೆ ಮಾಡಬಹುದು, ನಾವು ಇಷ್ಟು ಕೋಟಿ, ಈ ಡಿಪಾರ್ಟ್ಮೆಂಟ್ಗೆ ಇಷ್ಟು ಕೋಟಿ, ಇಷ್ಟು ಸಾವಿರ, ಇಷ್ಟು ಲಕ್ಷ ಕೋಟಿ ಅಂತೇಳಿ ಅಂಕಿಅಂಶಗಳ ಮೂಲಕ, ಘೋಷಣೆ ಮೂಲಕ ಮಾಡಬಹುದು. ಆ ಘೋಷಣೆ ಜನರ ಮನೆಯ ಬಾಗಿಲಿಗೆ ತಲುಪೋದಿದೆಯಲ್ಲ, ಅದು ಬಹಳ ಮುಖ್ಯ. ಆ ನಿಟ್ಟಲ್ಲಿ ಸಿದ್ದರಾಮಯ್ಯನವರು ರಾಜ್ಯದ ಆರ್ಥಿಕ ಸ್ಥಿರತೆಯನ್ನ ಕಾಯ್ದುಕೊಂಡು ಬೇಕಾಗುವ ಸಂಪನ್ಮೂಲಗಳನ್ನ ಜನರಿಗೆ ಬಿಸಿ ತಟ್ಟದ ಹಾಗೆ ಕಲೆಕ್ಟ್ ಮಾಡಿ ಜನರಿಗೆ ತಲುಪಿಸೋದು ಬಹಳ ಮುಖ್ಯ ಆಗಿದೆ, ಮತ್ತೆ ಸವಾಲು ಕೂಡ. ಯಾಕೆಂದ್ರೆ ಅವರು ಘೋಷಣೆ ಮಾಡಿದಂಗೆ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಕಂಟಿನ್ಯೂ ಮಾಡಬೇಕಾಗಿದೆ. ಆಮೇಲೆ ನೋಡಿ, ದಲಿತರ ಹಣವನ್ನು ತೆಗೆದುಕೊಂಡೋಗಿ ಗ್ಯಾರಂಟಿ ಯೋಜನೆಗಳಿಗೆ ವಿನಿಯೋಗ ಮಾಡ್ತಾರೆ ಅನ್ನುವಂತ ಆಪಾದನೆಗಳು ಕೂಡ ಬರ್ತಾ ಇರ್ತವೆ. ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಕೆಲವು 2 ತಿಂಗಳು ಹಾಕಿಲ್ಲ ಅಂತೇಳಿ ಹೇಳ್ತಾ ಇರ್ತಾರೆ. ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ ಅಂತೇಳಿ ಶಾಸಕರು ಕೂಡ ತಮ್ಮ ಆತಂಕವನ್ನ, ತಮ್ಮ ಬೇಸರವನ್ನ ವ್ಯಕ್ತಪಡಿಸ್ತಾನೆ ಇರ್ತಾರೆ. ಇದು ಗ್ಯಾರಂಟಿಗಳಿಗಷ್ಟೇ ಸೀಮಿತ ಆಗದೆ ಅವ್ರು ಹೇಳ್ದಂಗೆ ಸರ್ವರ ಜನರಿಗೂ ತಲುಪುವ ಹಾಗೆ, ಅದರಲ್ಲೂ ಅವಕಾಶ ವಂಚಿತ, ದಮನಿತ, ತಬ್ಬಲಿ ಸಮುದಾಯಗಳನ್ನ ಮುನ್ನೆಲೆಗೆ ತರುವ ನಿಟ್ಟಲ್ಲಿ ಈ ಬಜೆಟ್ ಕೆಲಸ ಮಾಡಲಿ ಅನ್ನುವ ಆಶಯದೊಂದಿಗೆ ಇನ್ನು ನೋಡ್ಬೇಕಾಗಿದೆ ಇದು ಈ ಲೆಕ್ಕಾಚಾರ ಯಾವ ಮಟ್ಟಕ್ಕೆ ವರ್ಕೌಟ್ ಆಗುತ್ತೆ ಅಂತ. ಸದ್ಯಕ್ಕೇನೋ ಹೇಳಿದ್ದಾರೆ, ಅದು ಇಂಪ್ಲಿಮೆಂಟ್ ಆಗುವ ವಿಚಾರದಲ್ಲಿ ಯಾವ ರೀತಿ ಸಾಹಸ ಮತ್ತು ಸರ್ಕಸ್ ಮಾಡ್ತಾರೆ ಅಂತ ನಾವು ಕಾದು ನೋಡೋಣ. ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.